ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜಿಸಿರುವ ಬೃಹತ್ ಶಿಕ್ಷಣ ಮೇಳ 2ನೇ ದಿನಕ್ಕೆ ಕಾಲಿಟ್ಟಿದೆ. ಮಲ್ಲೇಶ್ವರಂನ ಮಾರ್ಗೋಸೋ ರಸ್ತೆಯಲ್ಲಿ ಇರುವಂತಹ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಡೀತಾ ಇರುವಂತಹ ಎಜುಕೇಷನ್ ಎಕ್ಸ್ಪೋದಲ್ಲಿ ನೆನ್ನೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಇವತ್ತು ಕೂಡ ಸಾವಿರಾರು ಜನ ಬರುವಂತಹ ನಿರೀಕ್ಷೆ ಇದೆ. 5ನೇ ಆವೃತ್ತಿಯ ಶಿಕ್ಷಣ ಮೇಳದಲ್ಲಿ ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ, ಮಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆಯ ಯೂನಿವರ್ಸಿಟಿಗಳು ಭಾಗಿಯಾಗಿವೆ. ಇಂದು ಕೂಡ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ನುರಿತ ತಜ್ಞರಿಂದ ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳ ಬಗ್ಗೆ ಮಾಹಿತಿ ಸಿಗಲಿದೆ. ಇವತ್ತು ಕಾರ್ಯಕ್ರಮದ ಅತಿಥಿಗಳಾಗಿ ವಿನೋದ್ ಪ್ರಭಾಕರ್ ಮತ್ತು ಸೋನಲ್ ಭಾಗಿಯಾಗಿದ್ರು. ಯಾವ ಕಾಲೇಜು, ಯಾವ ಕೋರ್ಸ್ ಹೇಗೆ ಆಯ್ಕೆ ಮಾಡೋದು, ಸ್ಕಾಲರ್ಶಿಪ್ ಪಡೆಯೋದು ಹೇಗೆ ಎಂಬ ಮಾಹಿತಿಯನ್ನ ಒಂದೇ ಸೂರಿನಡಿಯಲ್ಲಿ ಸಿಗಲಿದೆ. ವಿವಿಧ ಕಾಲೇಜಿನ ಶಿಕ್ಷಣ ಮಾಹಿತಿ ಸಿಗಲಿದ್ದು, ಕೋರ್ಸ್ಗಳ ಆಯ್ಕೆ ಬಳಿಕ ಜಾಬ್ ಹೇಗೆ ಪಡಿಬೇಕು ಅನ್ನೋದು ಸಹ ಗೊತ್ತಾಗುತ್ತೆ. ಕ್ಯಾಂಪಸ್ ಸೆಲೆಕ್ಷನ್ ಬಗ್ಗೆಯೂ ಸಹ ಮಾಹಿತಿ ಸಿಗಲಿದ್ದು, ಇನ್ಯಾಕ್ ತಡ, ಹಿಂದೆ ನೀವು ಸಹ ಭಾಗಿಯಾಗಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜನೆ ಮಾಡಿರುವಂತಹ ಸುವರ್ಣ ಶಿಕ್ಷಣ ಮೇಳಕ್ಕೆ ಇವತ್ತು 2ನೇ ದಿನ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ಮಲ್ಲೇಶ್ವರಂನ KC ಜನರಲ್ ಹಾಸ್ಪಿಟಲ್ ಮುಂಭಾಗದಲ್ಲಿ ಆಯೋಜನೆ ಮಾಡಿರುವಂತಹ ಈ ಒಂದು ಮೇಳಕ್ಕೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಬರ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಯಾವ ಕಾಲೇಜ್ ಸೇರಬೇಕು ಮತ್ತೆ ಯಾವ ವಿಷಯನ ತೆಗೆದುಕೊಳ್ಬೇಕು, ಜೊತೆಗೆ ಯಾವ ಕಾಲೇಜ್ ಬೆಸ್ಟ್ ಅನ್ನುವಂಥ ಒಂದು ಮಾಹಿತಿಯನ್ನ ಕಾಲೇಜುಗಳಿಗೆ ಏನು ಕಾಲೇಜಿನವರು ಸ್ಟಾಲ್ಗಳನ್ನು ಹಾಕಿದ್ದಾರೆ, ಅಲ್ಲಿ ಅವ್ರ ಹತ್ರ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ನಾವಿವಾಗ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅವರು ಕೂಡ ಈ ಒಂದು ಸುವರ್ಣ ಶಿಕ್ಷಣ ಮೇಳದಲ್ಲಿ ಒಂದು ಸ್ಟಾಲ್ ಅನ್ನ ಹಾಕಿರುವಂತದ್ದು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ತಮ್ಮ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಈಗ ತಾನೇ SSLC ಮತ್ತೆ PUC ಎಕ್ಸಾಮ್ ಅನ್ನ ಮುಗಿಸಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಮೇಳಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅವರ ಮುಂದಿನ ಭವಿಷ್ಯ ಯಾವ ಕೋರ್ಸ್ ತಗೊಂಡ್ರೆ ಯಾವ ಉಜ್ವಲವಾಗಿರುತ್ತೆ, ಜೊತೆಗೆ ಯಾವುದು ಬೆಸ್ಟ್ ಅನ್ನುವಂಥದ್ದು, ಯಾವ ಕಾಲೇಜ್ ಬೆಸ್ಟ್ ಇದೆ, ಮತ್ತೆ ಈಗಿನ ಶಿಕ್ಷಣ ಮತ್ತೆ ತಂತ್ರಜ್ಞಾನಕ್ಕೆ ಯಾವ ಕೋರ್ಸ್ ತಗೊಂಡ್ರೆ ಜಾಬ್ ಓರಿಯೆಂಟ್ ಆಗಿ ಯಾವ ಕೋರ್ಸ್ ಅಲ್ಲಿ ತಗೊಂಡ್ರೆ ನಮಗೆ ಉತ್ತಮ ಅನ್ನುವಂಥದ್ದನ್ನ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಾಗಾರ್ಜುನ ಕಾಲೇಜ್ನ ಸ್ಟಾಫ್ ಇದ್ದಾರೆ. ಬನ್ನಿ ಕೇಳೋಣ. ಸರ್ ಹೇಳಿ, ಈ ಒಂದು ಮೇಳ ನೆನೆಯಿಂದ ಬರ್ತಾ ಇದ್ದಾರೆ, ಯಾವ ರೀತಿ ಸಿಗ್ತಾ ಇದೆ ರೆಸ್ಪಾನ್ಸ್? ಸರ್, ರೆಸ್ಪಾನ್ಸ್ ಅಂತ ಬಂದಾಗ ತುಂಬ ಚೆನ್ನಾಗಿದೆ. ಸೊ ಸ್ಟೂಡೆಂಟ್ಸು ಅವ್ರಿಗಿರೋ ಇಂಟ್ರೆಸ್ಟ್ ಏನಪ್ಪ ಅಂತಂದರೆ, ನನಗೆ ಫ್ಯೂಚರಲ್ಲಿ ಜಾಬ್ ಯಾವ ಥರ ಸಿಗುತ್ತೆ, ನಿಮ್ಮ ಕಾಲೇಜಲ್ಲಿ ಏನೆಲ್ಲ ಬೆನಿಫಿಷಿಯಲ್ ಇದೆ, ಸೊ ರಿಸರ್ಚ್ ಓರಿಯೆಂಟೆಡ್ ಯಾವ ಥರ ವರ್ಕ್ ಆಗುತ್ತೆ, ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಬಂದು ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ಅದರಿಂದ ಅವ್ರಿಗೆ ಬೆನಿಫಿಷಿಯಲ್ ಸಿಗ್ತಾ ಇದೆ ಸರ್. ಈಗ PUC ಎಕ್ಸಾಮ್ ಮುಗಿಸಿದ್ದಾರೆ, ಹೆಚ್ಚಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಬರ್ತಾ ಇದ್ದಾರೆ. ಯಾವ ಕೋರ್ಸ್ಗೆ ಹೆಚ್ಚು ಡಿಮ್ಯಾಂಡ್ ಇದೆ ಮತ್ತು ಯಾವ ಕೋರ್ಸ್ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ? ಸರ್, ಕೋರ್ಸ್ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗು, ಕಂಪ್ಯೂಟರ್ ಸೈನ್ಸು, ಸೊ ಡೇಟಾ ಸೈನ್ಸು, ಈಗ ಹೊಸದಾಗಿ ಅಂದರೆ ಸೈಬರ್ ಸೆಕ್ಯೂರಿಟಿ ಮೇಲೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಸೊ ಆ ಕಡೆ ಒಲವು ಜಾಸ್ತಿ ಸರ್. ಈಗ ನಿನ್ನೆ ಹೇಗಿತ್ತು ಸರ್? ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರ, ರೆಸ್ಪಾನ್ಸ್ ಹೇಗಿತ್ತು? ಅವರು ಯಾವ ಕೋರ್ಸ್ ಬಗ್ಗೆ ಹೆಚ್ಚು ಮಾಹಿತಿ ತೆಗೆದುಕೊಂಡಿದ್ದಾರೆ? ಸರ್, ತುಂಬ ಅಂತಂದರೆ ಕಂಪ್ಯೂಟರ್ ಸೈನ್ಸು ಮತ್ತು AI/ML ಮೇಲೆ ತುಂಬ ಜಾಸ್ತಿ ಕೇಳ್ತಾ ಇದ್ದಾರೆ. ಯಾಕೆಂದರೆ ಮುಂದೆ ಫ್ಯೂಚರಲ್ಲಿ AI ಯಾವ ರೀತಿ ಟೆಕ್ನಾಲಜಿ ನಮ್ಮಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊತೀವಿ, ಸೊ ಆ ಟೆಕ್ನಾಲಜಿಯಿಂದ ನಮಗೇನಪ್ಪ ಜಾಬ್ಸು, ಸೊ ಆ ರೀತಿ ಎಲ್ಲ ಇನ್ಫಾರ್ಮೇಷನ್ ಕೇಳ್ತಿದ್ದಾರೆ. ನಮ್ಮ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ಮತ್ತು ಯಾವ್ಯಾವ ಕೋರ್ಸ್ಗಳನ್ನು ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಿ? ಸರ್, ನಮ್ಮ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಸಿವಿಲ್, ಸೊ ಇಷ್ಟೆಲ್ಲ 7 ಕೋರ್ಸ್ ಇದೆ ಸರ್. ಹೇಗೆ ಅನಿಸ್ತಾ ಇದೆ ಸರ್ ಈಗ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನೀವು ಏನು ಹೇಳ್ತೀರಿ? ಇಂಥ ಒಂದು ಸುವರ್ಣಾವಕಾಶವನ್ನು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಆಯೋಜನೆ ಮಾಡಿದೆ. ಸೊ ಪೇರೆಂಟ್ಸ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಸೊ ಯಾವ ರೀತಿ ವರ್ಕ್ಗಳು ನಡೆಯುತ್ತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ವರ್ಕ್ಗಳು ಯಾವ ಥರ ಇರುತ್ತೆ, ಸೊ ಆ ಎಲ್ಲ ಇನ್ಫಾರ್ಮೇಷನ್ನ ತೊಗೊತಿದ್ದಾರೆ. ಅದರಿಂದ ಅವ್ರಿಗೆ ಬೆನಿಫಿಷಿಯಲ್ ಆಗ್ತಾಯಿದೆ. ಸೊ ಈಗ ನೀವು ನೋಡ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ರಿಸರ್ಚ್ಗೆ ಅಂತ ಫೋಕಸ್ ಮಾಡ್ತಿದ್ದಾರೆ. ಸೊ ಆ ರೀತಿ ನಮ್ಮಲ್ಲಿ ಏನೆಲ್ಲ ಬೆನಿಫಿಷಿಯಲ್ ಸಿಗುತ್ತೆ, ಸೊ ಅದರಿಂದ ಟೆಕ್ನಾಲಜಿಕಲ್ ಬೆನಿಫಿಷಿಯಲ್ ಏನಿದೆ, ಸೊ ಈ ಎಲ್ಲ ಮಾಹಿತಿಗಳನ್ನೆಲ್ಲ ಪಡ್ಕೊತಿದ್ದಾರೆ. ಸೊ ಇದರಿಂದ ಅವ್ರಿಗೆ ಅವರಲ್ಲಿರುವಂತಹ ಒಂದು ಕನ್ಫ್ಯೂಷನ್ ಕ್ಲಾರಿಟಿಗೆ ಬರ್ತಿದ್ದಾರೆ. ಸೊ ನಾನು ಬಂದಿರೋ ರ್ಯಾಂಕಿಂಗಿಗೆ ನನಗೆ ಯಾವ ಕಾಲೇಜ್ ಸಿಗುತ್ತೆ, ಸೊ ನನ್ನ ಡ್ರೀಮ್ ಗೋಲ್ ಏನಿದೆ ನೆಕ್ಸ್ಟ್, ಸೊ ಅಲ್ಲಿ ಫಿಲ್ಫಿಲ್ ಮಾಡ್ತಿದ್ದಾರೆ ಸರ್. ಇದಿಷ್ಟು ಏನಂತಂದರೆ ಈ ಒಂದು ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ನಾಗಾರ್ಜುನ ಕಾಲೇಜ್ನ ಸ್ಟಾಫ್ ಹೇಳ್ತಾ ಇರುವಂಥ ಏನಂತಂದರೆ, ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿರುವಂಥ ಕೋರ್ಸ್ಗಳ ಬಗ್ಗೆ, ಅದರಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, AI ಆಗಿರ್ಬೋದು, ಈ ಕೋರ್ಸ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಾ ಇರುವಂಥದ್ದು. ಅಂದರೆ ಅವರು ತೆಗೆದುಕೊಂಡಿರುವಂಥ ರ್ಯಾಂಕಿಂಗ್ ಮೇಲೆ ಯಾವ ಕಾಲೇಜ್ ಸೇರಬೇಕು ಮತ್ತು ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಅವರಿಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಾಗಾರ್ಜುನ್ ಜೊತೆ ನಂದೀಶ್ ಮಲೆನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.